ಮಾತೇನಾರು ತುಕಡಿ ಮಾಡಿ ಮರ ಮತ್ತು ಇದರ ಜೊತೆಗೆ ದುರಾದೃಷ್ಟ ಸಂಗತಿ ಏನಂದ್ರೆ ಈ ರಾಜಾಲಕ್ಕಮಗೌಡ ಜಲಾಶಯ ಇದು ಇರೋದು ನಮ್ಮ ಹುಕ್ಕೇರಿ ತಾಲೂಕಿನಾಗ. ಹುಕ್ಕೇರಿ ತಾಲೂಕಿನ ರೈತರಿಗೆ ಸಮರ್ಪಕವಾದ ನೀರು ಬಳಕೆ ನಮಗಾಗ್ತಾ ಇಲ್ಲ. ಈ ನೀರನ್ನು ನಮ್ಮ ಉಸ್ತುವಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇವರು ನಮ್ಮ ಜಿಲ್ಲಾಧಿಕಾರಿಗಳಾಗಲಿ ತಾಲೂಕು ದಂಡಾಧಿಕಾರಿಗಳಾಗಲಿ ಇದು ನಮ್ಮ ರೈತರಿಗೆ ಅನುಕೂಲ ಆಗೋಕ್ಕಿಂತ ಹೆಚ್ಚಾಗಿ ಇನ್ನೊಬ್ಬರಿಗೆ ಅನುಕೂಲ ಆಗುವಂಥ ದೃಷ್ಟಿಯನ್ನೇ ಕೈಗೊಂಡಿದ್ದಾರೆ. ಇದು ನಮ್ಮೆಲ್ಲರಿಗೂ ದುರಾದೃಷ್ಟ. ನಮ್ಮ ಮಂದಿ ನಮಗೆ ಚೂರಿ ಹಾಕೋದಿತ್ತು ಅಂದ್ರೂ ಹರಕತ್ತಿಲ್ಲ. ಈಗ ನೋಡ್ರಿ, ಇಲ್ಲಿಂದ ಹುಬ್ಳಿ ಧಾರವಾಡಕ್ಕೆ ನೀರು ಒಯ್ಯೋಕ್ಕಿಂತ ಇಲ್ಲಿ ನಮ್ಮ ಹುಕ್ಕೇರಿ ಕ್ಷೇತ್ರ ಇಲ್ಲಿಂದ ಹುಕ್ಕೇರಿಗೆ ಪ್ರಾಪರ್ ಹುಕ್ಕೇರಿ, ಎಲ್ಲಿಮುನ್ನೋಳಿ, ಹಂಜಾನಟ್ಟಿ, ಕಮತ್ನೂರ, ಯಾದಗೂಡ, ಬೆಳವಿ, ಶೈಲಾಪುರ, ನಿಡಸೋಶಿ, ಅಮ್ಮಿನಗಿ, ಅಮ್ಮಿನಭಾವಿ ಇನ್ನೂ ಹಲವಾರು ಕ್ಷೇತ್ರಗಳೊಳಗೆ ನೀರು ಪೂರೈಕೆ ಆಗ್ತಕ್ಕಂಥ ಆಗಲೇ ಆರ್ದಂಥ ಕ್ಷೇತ್ರಗಳದಾವೆ. ಅಲ್ಲಿ ನೀರು ಕೊಡೋಕ್ಕಿಂತ ಇಲ್ಲಿ ನೀರು ಕೊಟ್ಟರೆ ರೈತರು ಉದ್ಧಾರ ಆಗ್ತಾರೆ. ಇಲ್ಲಿ ಮತ್ತು ಈ ಡ್ಯಾಮ್ ಕಟ್ಟಬೇಕಾದ್ರೆ ನಮ್ಮಂಥ ರೈತರ ಸಾಕಷ್ಟು ಜಮೀನುಗಳು ಹೋಗ್ಯಾವ. ಮತ್ತು ಇಲ್ಲಿ ಎಲ್ಲಕ್ಕಿಂತ ಮಹತ್ವ ಅಂದ್ರೆ ಹಿರಣ್ಯಕೇಶಿ ನದಿ ದಂಡಿ ಮೇಲೆ ನಾವೇನದೇವಲ್ಲ, ನಮಗೆ ಏನು ಅಡಚಣೆ ಅದಾವ ಅಂದ್ರೆ ಹೊಳಿ ಬಂತು, ವಿಪರೀತ ಮಳೆಗಾಲ ಆತಂದ್ರೆ ಹೊಳಿ ಒತ್ತಡ ಹೆಚ್ಚಾಗ್ತೈತಿ. ಹೊಳಿ ಒತ್ತಡ ಹೆಚ್ಚಾಗೋದ್ರಿಂದ ಡ್ಯಾಮ್ಗಳು ತುಂಬ್ತಾವೆ. ಡ್ಯಾಮ್ ತುಂಬಿದ್ರೆ ಅವ್ರು ನೀರು ಬಿಡ್ತಾರೋ. ಆ ನೀರು ಬಿಟ್ಟಂಥ ಪ್ರವಾಹಕ್ಕೆ ನಾವು ಒಳಗಾಗ್ತೇವೆ. ನಮಗೆ ತ್ರಾಸೈತಿ. ಆದರೆ ಇದರಿಂದ ಇನ್ನೊಬ್ರಿಗೆ ಯಾರಿಗೂ ತ್ರಾಸಿಲ್ಲ. ಇದು ನಮ್ಮ ತ್ರಾಸನ್ನು ನಮಗೆ ಅನುಕೂಲ ಆಗಲಿ, ನಮ್ಮ ತಾಲೂಕಿನ ರೈತರಿಗೆ ಅನುಕೂಲ ಆಗಲಿ. ಬೇರೆ ತಾಲೂಕು ಅನುಕೂಲ ಆಗಬಾರ್ದು ಅಂತ ಉದ್ದೇಶ ಇಲ್ಲ. ಎಲ್ಲ ರೈತರು ನಂಗೆ ಅಷ್ಟ, ಇವತ್ತು ಹುಕ್ಕೇರಿ ತಾಲೂಕದು ಅಷ್ಟ, ಜಿಲ್ಲಾದಂಥ ರೈತರು ನಂಗೆ ಅಷ್ಟ. ಆದರೆ ಮಹತ್ವಪೂರ್ಣವಾಗಿ ಇಲ್ಲಿ ನೀರು ಅಲ್ಲಿ ಒಯ್ಯಾದಾರಲ್ಲ, ಇದು ದೊಡ್ಡ ತಪ್ಪ. ಇಲ್ಲಿ ರೈತರಿಗೆ ಅನುಕೂಲ ಆಗಲಿ. ಇದನ್ನು ಇದು ಹೆಚ್ಚುವರಿ ಆದರೆ ಮುಂದಿನ ದಿನ ಕ್ರಮ ತಗೊಂಡ್ರೆ ಇದು ಒಳ್ಳೆಯದ. ಇದೊಂದು ದೊಡ್ಡ ದುರಾಷ್ಟಕೈತಿ. ಇದನ್ನು ಅವರ ಸದುಪಯೋಗ ಮತ್ತು ರೈತರ ದುರುಪಯೋಗ ಅಂತ ಅವ್ರು ತಿಳ್ಕೊಂಡು ಏನಾದರೂ ಮಾಡಿದ್ದಾದ್ರೆ ಇದು ಅವ್ರ ತಪ್ಪು ಕಲ್ಪನೆ. ಈ ಕಲ್ಪನೆಗೆ ನಾವು ದೊಡ್ಡದು ಅಂತ ಬರಿ ಎಳಿಬೇಕಾಗ್ತೈತಿ. ಇದಕ್ಕೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸ್ಪಷ್ಟವಾಗಿ ಸ್ಪಂದಿಸಿ ನಮಗೆ ಸೂಕ್ತ ನ್ಯಾಯ ದೊರಕಿಸಬೇಕಂತ ವಿನಂತಿ ಕೊಟ್ಟಿದ್ದೆವು. ವಿನಂತಿಯನ್ನು ಸಂಪೂರ್ಣವಾಗಿ ಅವರ ಮನವರಿಕೆ ಆಗಿದೆ ಅಂತ ನಾವು ಭಾವಿಸಿದ್ದೇವೆ. ಆ ಭಾವನೆಗೆ ಅವರ ತಕ್ಕಂತೆ ಇರಬೇಕು ಅಂತ ನಮ್ಮದು ಮತ್ತೊಮ್ಮೆ ಅವ್ರಿಗೆ ಕಳಕಳಿ ವಿನಂತಿ ಇರ್ತದೆ. ಕೆಲವೊಂದು ಹಳ್ಳಿಯವರು ಈಗ ನೀವು ಮಾನ್ಯ ದಂಡಾಧಿಕಾರಿಗಳಿಗೆ ಮನೆ ಕೊಟ್ಟಿದ್ರೆ ಅವರು ಕೆಲವೊಂದು ಹಳ್ಳಿಯವರು ಬಂದಿಲ್ಲ. ಅವರು ಪ್ರತಿಯೊಂದು ಈಗ ಇಡೀ ಹುಕ್ಕೇರಿ ತಾಲೂಕದ ಹಳ್ಳಿಯವ್ರಿಗೆ ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀರಿ? ಈ ರೈತರು ಕೆಲವು ಕೆಲಸ ಕಾರ್ಯಗಳ ನಿಮಿತ್ತ ಬರಲಾರ್ದೆ ಇರ್ಬೋದು. ಆದ್ರೆ ಮಹತ್ವದ ವಿಷಯ ಅಂದ್ರೆ ಇವತ್ತು ಈ ಹಿಡ್ಕಲ್ ಜಲಾಶಯ ನಾವು ಇವತ್ತು ಬದುಕಬೇಕಂದ್ರೆ ಕುಡಿಯೋಕೆ ನೀರು ಬೇಕು, ದನ ಕರುಗಳಿಗೆ ಬೇಕು, ಮತ್ತು ಭೂಮಿಗೆ ಬೇಕು, ಕೃಷಿಕರಿಗೆ ಬೇಕು, ಎಲ್ಲರಿಗೂ ಬೇಕು. ಇದೆಲ್ಲ ಪ್ರತಿಯೊಬ್ಬ ವ್ಯಕ್ತಿದ ಇದು ಜವಾಬ್ದಾರಿ ಐತಿ. ಅವರ ವೈಯಕ್ತಿಕವಾಗಿ ತಿಳ್ಕೊಂಡು ಬರಬೇಕಾಗಿತ್ತು. ಅವ್ರು ಬಂದಿಲ್ಲ, ಏನಾದರೂ ಕಾರಣಾಂತರಗಳು ಬಂದಿಲ್ಲ ಅಂತ ನಾವು ಭಾವಿಸ್ತೇವೆ. ಆದರೆ ಇನ್ನು ಮುಂದೆ ಬರೋ ದಿನಮಾನದೊಳಗೆ ಯಾವತ್ತಾದರೂ ಇಂಥ ಪ್ರತಿಭಟನೆ ಅಥವಾ ಯಾವುದಾದ್ರೂ ಒಂದು ಹೋರಾಟ ಬಂದಿದ್ದಾದ್ರೆ ಇವತ್ತಿಗೆ ಬಂದಿಲ್ಲ, ಇನ್ನು ಮುಂದಾದರೂ ತಪ್ಪಿಸ್ಬೇಡ್ರಿ, ಬರ್ರಿ ಅಂತ ಹೇಳೋ ಕಳಕಳಿಕೆ ವಿನಂತಿ ನಾನು ಮಾಡ್ಕೋತೇನೆ ಅಷ್ಟೇ.